ವಿಜಯ ಟಿವಿ 12 ಸತಿಪತಿ ಬದುಕು ಶಿವನಲ್ಲಿ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಈ ಸಂಚಿಕೆಯಲ್ಲಿ ಪತಿಪತ್ನಿಯರ ಆರೋಗ್ಯ ವಿಚಾರಗಳನ್ನು ತಿಳಿಸ್ತಾರೆ. ಕೆಲವು ಮನೆಯಲ್ಲಿ ದಂಪತಿಗಳಿಬ್ಬರು ಕೆಲಸಕ್ಕೆ ಹೋಗ್ತಾರೆ, ಇನ್ನು ಕೆಲವು ಮನೆಯಲ್ಲಿ ಗಂಡ ಅಷ್ಟೇ ಕೆಲಸಕ್ಕೆ ಹೋಗ್ತಾರೆ. ಹೀಗೆ ಕೆಲಸಕ್ಕೆ ಹೋಗತಕ್ಕಂಥ ಸಂದರ್ಭದಲ್ಲಿ, ಮನೆಗೆ ಬಂದು ಅಡುಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೃಹಿಣಿಯರಿಗೆ ಅನೇಕ ಅನಾರೋಗ್ಯಗಳು ಉಂಟಾಗ್ತವೆ. ಯಾಕೆ ಎಂಬುದಾಗಿ ಹೇಳಿದರೆ, ಇವತ್ತು ಆಧುನಿಕ ಅಡುಗೆ ಮನೆ ಪದ್ಧತಿಯಲ್ಲಿ ಅಡುಗೆ ಮಾಡಲಿಕ್ಕೆ ಎತ್ತರದ ಕಟ್ಟೆಗಳು ಬಂದಿದ್ದಾವೆ. ಅಂದರೆ ನಿಂತು ಅಡುಗೆಯನ್ನು ಮಾಡಬೇಕು. ನಿಂತು ಅಡುಗೆ ಮಾಡುವುದರಿಂದ ಏನಾಗ್ತದೆ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಕನಿಷ್ಠ ಒಂದು ವೇಳೆಗೆ ಅಡುಗೆ ಮಾಡಬೇಕಾದ್ರೆ 2 ಗಂಟೆಯಿಂದ 3 ಗಂಟೆಗಳ ಕಾಲ ಅಡುಗೆ ಮನೆ ಕಟ್ಟೆ ಮುಂದೆ ನಿಂತ್ಕೋಬೇಕು. ನಮ್ಮ ಶರೀರದ ತೂಕ ಪ್ರತಿಯೊಬ್ಬರು ಮಹಿಳೆಯರು ಕನಿಷ್ಠ 50ರಿಂದ 60, 70, 80, 90, ಕೆಲವರು ಇನ್ನೂ ಹೆಚ್ಚು kg ತೂಕ ಇರ್ತಾರೆ. ಆಗ ಅವರ ಶರೀರದ ತೂಕ ಮಂಡಿಯ ಮೇಲೆ, ಪಾದದ ಮೇಲೆ ಬೀಳ್ತದೆ. ಮತ್ತು ನಿಂತು ಅಡಿಗೆಯನ್ನು ಮಾಡುವಾಗ ಬೆನ್ನು, ಭುಜ, ಕತ್ತು ಇವುಗಳು ಕೂಡ ತೊಂದರೆಗೆ ಒಳಗಾಗ್ತವೆ. ಎತ್ತರದ ಸ್ಟವ್ ಮೇಲೆ ಕೈಯನ್ನು ಆಡಿಸ್ತಕ್ಕಂಥ ಸಂದರ್ಭದಲ್ಲಿ ಕೈಗಳಿಗೆ, ಭುಜಗಳಿಗೆ ಎಲ್ಲ ಕೆಲವು ಬೇರೆ ರೀತಿಯ ಒತ್ತಡಗಳು ಉಂಟಾಗ್ತವೆ. ಆ ಕಾರಣವಾಗಿ ಅಡಿಗೆ ಮನೆಯ ಗೃಹ ಕೃತ್ಯಗಳನ್ನು ಮಾಡ್ತಕ್ಕಂಥ ಗೃಹಿಣಿಗೆ ಆ ಸಂಬಂಧಿಯಾದ ಅಡಿಗೆ ಮನೆಯ ಅನಾರೋಗ್ಯಗಳು ಉಂಟಾಗ್ತವೆ. ಆ ಕಾರಣವಾಗಿ ಮನೆಗೆ ಬಂದಂಥ ತನ್ನ ಪತಿಗೆ ಈಕೆ ಅಡುಗೆ ಊಟ ಎಲ್ಲ ಆದಮೇಲೆ ಗಂಡನಿಗೆ ವಿರಾಮ ಆಗಿ ಕುಳಿತಂಥ ಕಾಲದಲ್ಲಿ ಹೇಳ್ತಾಳೆ, ನನ್ನ ಕಾಲು ನೋಸ್ತತೆ, ಕೈ ನೋಸ್ತತೆ, ಅಂಗಾಲು ಉರಿತತೆ, ಗಿಣ್ಣು ನೋಸ್ತತೆ, ಮಂಡಿ ನೋಸ್ತದೆ, ಭುಜ ನೋಸ್ತತೆ, ಸೊಂಟ ನೋಸ್ತತೆ, ಬೆನ್ನು ನೋಸ್ತತೆ, L1, L2, L3, L4 ಹಿಂಗೆ ಡಾಕ್ಟ್ರುಗಳು ಹೇಳಕ್ಕೆ ಶುರು ಮಾಡ್ತಾರೆ. ಇವೆಲ್ಲ ಯಾಕೆ ಬಂದಿದೆ ಎಂಬುದಾಗಿ ಹೇಳಿದರೆ, ನಮ್ಮ ಅಡಿಗೆ ಮನೆಯ ಆಧುನಿಕ ಶೈಲಿಯಲ್ಲಿ ಅಡಿಗೆ ಮನೆ ಕಟ್ಟೆಯನ್ನು ರೂಪಿಸಿಕೊಂಡಿರೋ ಕಾರಣವಾಗಿ ಕಾಲುಗಳಿಗೆ, ಮಂಡಿಗಳಿಗೆ, ಬೆನ್ನು, ಭುಜ ನೋವು, ಕತ್ತು, ಸೊಂಟ, ಕೈಗಳು ಇವುಗಳಿಗೆ ನೋವು ಬರ್ತದೆ. ಇದನ್ನು ನಾವು ಎಷ್ಟೇ ಚಿಕಿತ್ಸೆಯನ್ನು ಕೊಡಿಸಿದ್ರೂ ಕೂಡ ಇವು ಮತ್ತೆ ಆ ಕಾಯಕವನ್ನು, ಉದ್ಯೋಗವನ್ನು, ಅಡಿಗೆ ಮನೆಯ ಕೆಲಸಗಳನ್ನು ಮಾಡುವುದರಿಂದ ಅವು ಮತ್ತೆ ಅಂತಹ ಅನಾರೋಗ್ಯಗಳು ಉಂಟಾಗ್ತವೆ. ಇದಕ್ಕೆ ಪರಿಹಾರ ಇಲ್ಲವೇ? ಖಂಡಿತ ಇಲ್ಲ. ಹಾಗಾದರೆ ಇವಕ್ಕೆ ಏನು ಪರಿಹಾರ, ಹೇಗೆ ಅವರನ್ನು ಗುಣ ಮಾಡಬೇಕು ಎಂಬುದಾಗಿ ಹೇಳಿದರೆ, ಮೊದಲು ಅಡಿಗೆ ಮನೆಯಲ್ಲಿ ಮಹಿಳೆಯರು ಕುಳಿತು ಅಡುಗೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಒಂದು ಎತ್ತರವಾದ ಸ್ಟೂಲ್ ಅಥವಾ ಎತ್ತರವಾದ ಕುರ್ಚಿಯನ್ನು ಏನು ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡೋರು ಕಂಡುಹಿಡಿಬೇಕು. ಅವುಗಳು ಹಗುರವಾಗಿರಬೇಕು ಮತ್ತು ಕೈಗೆ, ಕಾಲಿಗೆ ಅವು ಬಡಿದ್ರೆ ಏನು ಪೇನ್ ಆಗಿರಬಾರ್ದು, ಅವು ದುಂಡಗಿರಬೇಕು, ಅವು ಸಪಾಟಾಗಿದ್ದು ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ಮಾಡುವ ಹಾಗೆ ಇರಬಾರದು. ಅಲ್ಲಿ ಕುಳಿತು ಅಡಿಗೆ ಮನೆ ಕಟ್ಟೆಗೆ ಅನುಗುಣವಾಗಿ ಕೂತು ಅವರು ಅಡಿಗೆ ಮಾಡುವ ಹಾಗೆ ವ್ಯವಸ್ಥೆ ಆದರೆ ಅವ್ರ ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ಭುಜ ನೋವು, ಕತ್ತು ನೋವು, ಕೈ ನೋವು, L1, L2, L3 ಇಂಥ ಏನೇನು ಅನಾರೋಗ್ಯಗಳಿರ್ತವೆ ಅವು 150 ಭಾಗ ಪರಿಹಾರ ಆಗ್ತವೆ. ಇನ್ನೂ ಅನೇಕ ಅನಾರೋಗ್ಯಗಳಿದ್ದೇ ಇರ್ತವೆ. ಹಾಗೆ ಮತ್ತೆ ಯಾಕೆ ಈ ನೋವಿದೆ, ಮಂಡಿ ನೋವು ಇನ್ನೂ ಹಂಗೆ ಇದೆ, ಕೈಲು ನೋವು ಹಾಗೇ ಇದೆ, ಎಷ್ಟು ಚಿಕಿತ್ಸೆ ಕೊಡಿಸಿದ್ರು ಗುಣ ಆಗಲೇ ಇಲ್ವಲ್ಲ. ಗಂಡನಿಗೆ ಇಷ್ಟೆಲ್ಲ ನಾನು ಡಾಕ್ಟ್ರಲ್ಲಿ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ತೀನಿ, ಗುಣ ಆಗಲೇ ಹೋದಲ್ಲ, ಕಾಲು ನೋವು, ಮಂಡಿ ನೋವು, ಭುಜ ನೋವು, ಕತ್ತು ನೋವು, ಸೊಂಟ ನೋವು ಹಂಗೆ ಐತಲ್ಲ. ಅವನಿಗೆ ತನ್ನ ಹೆಂಡತಿಯನ್ನು ಸಂಪೂರ್ಣವಾಗಿ ಆರೋಗ್ಯವಂತಲನ್ನಾಗಿ ಮಾಡೋದೇ ಚಿಂತೆ ತನ್ನ ಗಂಡನ ತಲೆಯಲ್ಲಿ ಯಾವಾಗಲೂ ಅದು ಕೊರಿತಿರ್ತದೆ. ಯಾಕೆ ಎಂಬುದಾಗಿ ಹೇಳಿದರೆ, ಇವರಿಬ್ಬರು ಒಬ್ಬರೊಬ್ಬರನ್ನ ಅಪಾರವಾಗಿ ಪ್ರೀತಿಸ್ತಾರೆ. ಎಷ್ಟು ಪ್ರೀತಿಸ್ತಾರೆ ಎಂಬುದಾಗಿ ಹೇಳಿದರೆ ಅದಕ್ಕೆ ಮುಖ್ಯವಾಗಿ 2 ಕಾರಣಗಳಿದೆ. ಸಮಾಜ ನೀವಿಬ್ಬರು ಒಟ್ಟಿಗೆ ಬಾಳಿ ಎಂಬುದಾಗಿ ಅವ್ರನ್ನ ಆಶೀರ್ವಾದ ಮಾಡಿ, ನಮ್ಮ ಸಂಸ್ಕೃತಿ, ಪರಂಪರೆ, ನಾಡು ಅವ್ರನ್ನ ಆಶೀರ್ವಾದ ಮಾಡಿರುತ್ತೆ. ಈ ದೇಶ, ನಾಡುಗೆ ಒಂದು ಒಳ್ಳೆಯ ಪೀಳಿಗೆಯನ್ನು ನೀವು ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಆಗಿ ಕೊಡಬೇಕು, ಒಂದು ಮುಂದಿನ ಪರಂಪರೆ, ಸಂಸ್ಕೃತಿಯನ್ನು ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥ ಒಂದು ಕೌಟುಂಬಿಕ ಪದ್ಧತಿಯನ್ನು ಈ ದೇಶ ನಿರ್ಮಾಣ ಮಾಡಿಕೊಂಡಿದೆ. ಇಂಥ ಸಂದರ್ಭದಲ್ಲಿ
ತನ್ನ ಪತ್ನಿಗೆ ಉಂಟಾಗ್ತಕ್ಕಂಥ ಅನಾರೋಗ್ಯವನ್ನು ಗುಣ ಮಾಡಬೇಕು ಎಂಬುದಾಗಿ ಅವನು ಬಹಳಷ್ಟು ಪ್ರಯತ್ನ ಮಾಡ್ತಾನೆ. ಇವರಿಬ್ಬರ ನಡುವೆ ಎಷ್ಟು ಅಪಾರವಾದ ಪ್ರೀತಿ ಇರ್ತದೆ ಎಂಬುದಾಗಿ ಹೇಳಿದರೆ, ಒಬ್ಬರೊಬ್ಬರನ್ನ ಅಷ್ಟೊಂದು ಅಪಾರವಾಗಿ ಅವರು ಪ್ರೀತಿ ಮಾಡ್ತಾ ಇರ್ತಾರೆ. ಅವರು ಯಾಕೆ ಎಂಬುದಾಗಿ ಹೇಳಿದರೆ, ಪತಿಯ ಕಷ್ಟಕ್ಕಾಗ್ತಕ್ಕಂಥವಳು ಪತ್ನಿ, ಪತ್ನಿಯ ಕಷ್ಟಕ್ಕಾಗ್ತಕ್ಕಂಥವನು ಪತಿ. ಆದ ಕಾರಣವಾಗಿ ಇವರಿಬ್ಬರ ನಡುವೆ ಅಷ್ಟೊಂದು ಅಪಾರವಾದ ಪ್ರೀತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಮಾಡಿ ಗುಣ ಮಾಡಲೇಬೇಕಲ್ಲ ಎಂಬುದಾಗಿ ಅವನು ಪ್ರಯತ್ನ ಮಾಡ್ತಾ ಮಾಡ್ತಾ ಚಿಂತೆ ಮಾಡ್ತಾ ತನ್ನ ಹೆಂಡತಿಯನ್ನು ಆರೋಗ್ಯವಂತಲಾಗಿ ಇಡಬೇಕು ಎಂಬುದು ಚಿಂತೆಯೊಳಗೆ ಇವನಿಗೆ ಶುಗರು, ಬಿ ಪಿ, ಬೆನ್ನೋವು, ಸೊಂಟ ನೋವು, ಹಾರ್ಟ್ ಇಂಥ ಪ್ರಾಬ್ಲಮ್ ಬರೋಕ್ಕೆ ಶುರುವಾಗ್ತಾವೆ. ಅಂದ್ರೇನು, ಈ ಪರಸ್ಪರರ ಕಾಳಜಿ ಏನಾಗ್ತದೆ, ಅವೇ ಚಿಂತೆಯಾದಂಥ ಸಂದರ್ಭದೊಳಗೆ ಶುಗರು, ಬಿ ಪಿ ಆಗಿ ಪರಿವರ್ತನೆ ಆಗ್ತದೆ. ಆದ ಕಾರಣ ಇದಕ್ಕೆ ಪರಿಹಾರ ಏನಪ್ಪ ಎಂಬುದಾಗಿ ಹೇಳಿದರೆ, ಅಡಿಗೆ ಮನೆಯಲ್ಲಿ ಅಡಿಗೆ ಕಟ್ಟೆಗೆ ಅನುಗುಣವಾಗಿ ಒಂದು ಎತ್ತರದ ಸ್ಟೂಲ್ ಬೇಕು. ಮತ್ತು ಆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಅದು ಆತಪ್ಪ ಆದರೂ ಇನ್ನೂ ಏನು ಅನಾರೋಗ್ಯಗಳಿರ್ತವೆ, ಅಂಥವನ್ನು ನಾವು ಯೋಗದ ಮೂಲಕ 10 ಪದ್ಧತಿಗಳಿದೆ, ಸಂಪೂರ್ಣವಾಗಿ ಯಾವುದೇ ನಿಮ್ಮ ಕಾಲು ನೋವು, ಕೈ ನೋವು, ಮಂಡಿ ನೋವು, ಭುಜ ನೋವು, ಕತ್ತು ನೋವು ಏನದ ಅವನ್ನು ಸಂಪೂರ್ಣವಾಗಿ ಗುಣ ಮಾಡ್ತೇವೆ ಎಂಬುದಾಗಿ ಹೇಳಿ, ನೀವೆಲ್ಲರೂ ಆರೋಗ್ಯವಂತರಾಗಿರಿ. ನಾವು ಕಲಿಸ್ತಕ್ಕಂಥ ಯೋಗ ಪದ್ಧತಿಯನ್ನು ಸಂಪೂರ್ಣವಾಗಿ ಕಲ್ತ್ಕೊಂಡು ಅದರ ಜೊತೆಗೆ ಇನ್ನೂ 10 ಸ್ಟೆಪ್ಸ್, ಹಂತಗಳಿದೆ. ಅವುಗಳನ್ನು ಕಲ್ತ್ಕೊಂಡ್ರೆ ನಿಮ್ಮ ಪಾದ ನೋವು, ಕೈ ನೋವು, ಭುಜ ನೋವು, ಮಂಡಿ ನೋವು, ಕತ್ತು ನೋವು ಇಂಥ ಏನೇನು ಎಲ್ಲ ತೊಂದರೆಗಳಿರ್ತವೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಣವಾಗ್ತವೆ ಎಂಬುದಾಗಿ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿ.